ವಡಗೇರ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಅಪರೂಪದ ಈಚಲ ವನ ರಕ್ಷಣೆಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ. ವಡಗೇರ ತಾಲೂಕಿನ ಹಂಚಿನಾಳ, ಮಳ್ಳಳ್ಳಿ, ಕಾಡಮಗೇರಿ, ಕರಕುಂದಿ ಈ ಗ್ರಾಮಗಳ ಸೀಮಾಂತರದಲ್ಲಿ ಸುಮಾರು 500 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಈಚಲ ಮರಗಳ ಗೊಂಚಲುಗಳು ಬೆಳೆದು ನಿಂತಿದ್ದು ವಿಶೇಷವಾಗಿದೆ. ಆದರೆ ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಈಚಲವನ ನಶಿಸಿ ಹೋಗ್ತಾ ಇದೆ ಅಂತ ಆರೋಪಿಸಲಾಗಿದೆ. ಇದು ನೈಸರ್ಗಿಕವಾಗಿ ಬೆಳೆಯುವಂತಹ ಗಿಡ. ಇಂತಹ ಗಿಡಗಳ ಸಮೂಹ ಗೊಂಚಲುಗಳು ಅವನತಿಯ ಹಂತದಲ್ಲಿದ್ದು ಒಣಗಿ ವಿನಾಶದತ್ತ ಹೋಗ್ತಾ ಇವೆ. ಇಷ್ಟಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕ್ಯಾರೆ ಎನ್ನದಿರುವುದು ದುರದೃಷ್ಟಕರ ಸಂಗತಿಯಾಗಿದೆ ಅಂತ ಆರೋಪಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಇಂತಹ ವನ ಬೆಳೆಸುವುದು ಕಷ್ಟ. ನೈಸರ್ಗಿಕವಾಗಿ ಬೆಳೆದು ನಿಂತಿರುವ ವೃಕ್ಷರಾಶಿಯನ್ನು ಉಳಿಸಿಕೊಳ್ಳಲಾಗದಿರುವುದು ನಾಚಿಕೆಗೇಡಿನ ಸಂಗತಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಂಬಂಧಪಟ್ಟಂತಹ ಇಲಾಖೆಗಳ ವೈಫಲ್ಯ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಖಂಡಿಸಿ ಉಗ್ರ ಹೋರಾಟ ರೂಪಿಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಹಂಚನಾಳ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಅಂದ್ರೆ ಸುಮಾರು 300 ಹೆಕ್ಟರ್ಕ್ಕಿಂತ ಹೆಚ್ಚಿಗಿರ್ತಕ್ಕಂಥ ಜಾಗದಲ್ಲಿ ನೈಸರ್ಗಿಕ ಬೆಳೆದಿರತಕ್ಕಂಥ ಈಚಲ ಮರಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿಫಲ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಎಲ್ಲ ಗಿಡಗಳು ಹಾಳಾಗ್ತಾ ಹೋಗ್ತವೆ. ಇದಕ್ಕೆಲ್ಲ ಅದಕ್ಕೆ ಏನಾದರೂ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಇದು ಉಳಿಸ್ತಕ್ಕಂಥ ಕೆಲಸ, ಒಂದು ಗಿಡ ಬೆಳೆಸೋದು ಅಷ್ಟು ಈಜಿ ಅಲ್ಲ. ಇದೆಲ್ಲ ಮುಡಿಸಿ ಎಟ್ಲೀಸ್ಟ್ ಇದು ಬಳಕೆ ಆಗಿಲ್ಲ ಅಂತಂದ್ರೆ ಕೂಡ ಈ ಭಾಗದಲ್ಲಿ ಏನಂತಂದ್ರೆ ಇಷ್ಟು ಗಿಡಗಳದಾವೆ. ಎಟ್ಲೀಸ್ಟ್ ಇವು ಚಾಪೆ ಪುಟ್ಟಿಗಳನ್ನು ಮಾಡ್ತಕ್ಕಂಥ ರೈತರಿಗೆ ಬೇಕಂತಕ್ಕಂಥ ಉಪಕರಣಕ್ಕೆ ಬೇಕಂತ ಸಾಕಷ್ಟು ಇವು ಇರಲಾರ ಸಲಾಗಿ ಅವೆಲ್ಲ ಪ್ಲಾಸ್ಟಿಕ್ ಪುಟ್ಟಿಗಳ ಮರೆ ಹೋಗ್ತಾ ಇದ್ದಾರೆ. ಇದನ್ನು ಸರಿಪಡಿಸ್ಬೇಕು. ಮತ್ತು ಇಲ್ಲಾಂದ್ರೆ ಇಲ್ಲೇ ಈ ಭಾಗದಾಗ ಆಗುತ್ತೆ. ಇದಕ್ಕೆ ಬೇಕಂತ ಒಂದು ಹೊಸ ತಂತ್ರಜ್ಞಾನ ಮಷೀನನ್ನು ಕೂಡಿಸಿ ಈ ಭಾಗದಾಗಂತ 100 ಮಂದಿ ಕಾರ್ಮಿಕರಿಗೆ ಏನದ ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಬಾಂಬೆ, ಬೆಂಗಳೂರು ಗುಳೆ ಹೋಗ್ತಕ್ಕಂಥದ್ದು ತಪ್ಪಿಸ್ತಕ್ಕಂಥ ಕೆಲಸ ಸರ್ಕಾರ, ಜಿಲ್ಲಾಡಳಿತ ಮಾಡ್ಬೇಕಂತಕ್ಕಂಥದ್ದು ನಂದು ಆಗ್ರಹ. ಸರ್ಕಾರಿ ಜಮೀನು ಅಂದ್ರೆ ಸುಮಾರು 300 ಹೆಕ್ಟರ್ಕ್ಕಿಂತ ಹೆಚ್ಚಿಗಿರ್ತಕ್ಕಂಥ ಜಾಗದಲ್ಲಿ ನೈಸರ್ಗಿಕ ಬೆಳೆದಿರತಕ್ಕಂಥ ಈಚಲ ಮರಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿಫಲ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಎಲ್ಲ ಗಿಡಗಳು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.